ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತೇನು ಮಾಡ್ತಾ ಇದೀವಮ್ಮ? ಆಲೂಗಡ್ಡೆ ಪಲ್ಯ ಮಾಡ್ತಾ ಇದೀವಿ. ಇದಕ್ಕೆ ಬೇಕಾಗಿರುವ ಪದಾರ್ಥಗಳು: ಆಲೂಗಡ್ಡೆ ಒಂದು 5 ತಗೊಂಡಿದ್ದೀನಿ, 4 ಈರುಳ್ಳಿ, 4-5 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರ್ಬೇವಿನ ಸೊಪ್ಪು. ಇದು ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು, ಸಾಸಿವೆ, ಕಡಲೆಬೇಳೆ, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಆಲೂಗಡ್ಡೆ ಬೇಯಕ್ಕೆ ಇಟ್ಕೊಳ್ಳೋಣ. ನೋಡಿ, ಆಲೂಗಡ್ಡೆ ದೊಡ್ಡದೈತೆ, ಚೆನ್ನಾಗಿ ಬೇಯಲ್ಲ ಒಳಗಡೆ. 2 ಮಾಡಿಬಿಟ್ಟು ಹಾಕೊಳ್ಳೋಣ. ಈ ಥರ ಕಟ್ ಮಾಡಿಬಿಟ್ಟು 2 ಮಾಡೋಣ. ನೀರು ಹಾಕೊಳ್ಳೋಣ. ಇದಕ್ಕೆ ಆಲೂಗಡ್ಡೆ ಮುಳುಗೋ ಅಷ್ಟು ನೀರು ಹಾಕೊಳ್ಳೋಣ. ಕ್ಲೋಸ್ ಮಾಡ್ಕೊಂಡು 2 ವಿಸಲ್ ಹಾಕಿಸ್ಕೊಳ್ಳೋಣ. 2 ವಿಸಲ್? ಹಾಂ. ಈಗ ಇದು 2 ವಿಸಲ್ ಆಗಲಿ. 2 ವಿಸಲ್ ಕೂಗಿದೆ, ಆಫ್ ಮಾಡ್ಕೊಳ್ಳೋಣ. ಈಗ 2 ವಿಸಲ್ ಆಗಿದೆ, ಚೆನ್ನಾಗಿ ಬೆಂದೈತೆ. ಈಗ ಈ ಬಿಸಿ ನೀರನ್ನ ಚೆಲ್ಬಿಟ್ಟು ತಣ್ಣೀರು ಹಾಕೊಳ್ಳೋಣ. ತುಂಬಾ ಬಿಸಿ ಇರುತ್ತೆ. ನೋಡಿ, ಈ ತರ ಚಿಪ್ಪೆ ಬಿಡಿಸ್ಕೋಬೇಕು. ನೋಡಿ, ಈ ತರ ಚಿಪ್ಪೆ ನೀಟಾಗಿ ಬಿಡಿಸ್ಕೋಬೇಕು. ಇದೆಲ್ಲ ಬಿಡಿಸ್ಕೊಂಡಿದೀವಿ. ಸೊ ಇದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಈಗ. ಹಾ, ಸರಿ. ಈಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಸರಿ, ಸ್ಟವ್ ಹಚ್ಕೊಳ್ಳೋಣ. ಒಂದು ಫ್ಯಾನ್ ಇಟ್ಕೊಂಡು ಎಣ್ಣೆ ಹಾಕೋಣ. ಇಷ್ಟೆಣ್ಣೆ, ಒಂದು 2-3 ಸ್ಪೂನು. ಈಗ ಸಾಸಿವೆ ಹಾಕೊಳ್ಳೋಣ. ಅದು ಚೆನ್ನಾಗಿ ಸಿಟ್ಲಿ. ಸಾಸಿವೆ ಸಿಟ್ಲಿದ್ದಾಯ್ತು. ಕಡಲೆ ಸೊಪ್ಪು ಹಾಕೊಳ್ಳೋಣ. ಕಡಲೆಬೇಳೆ ಹಾಕೊಳ್ಳೋಣ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಸ್ಲೋ ಮಾಡ್ಕೊಳ್ಳೋಣ. ಸ್ವಲ್ಪ ಕಡಲೆಬೇಳೆ ಕೆಂಪು ಹುರ್ಕೋಬೇಕು. ಜಾಸ್ತಿ ಸ್ವಲ್ಪ ಕೆಂಪುಗೆ ಕಡಲೆಬೇಳೆ ಆಗುತ್ತೆ. ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಹಸಿಮೆಣಸಿನಕಾಯಿ ಆದ್ರೂ ಹಾಕೋಬೋದು, ಇಲ್ಲ ಒಣಮೆಣಸಿನಕಾಯಿ ಆದ್ರೂ ಹಾಕೋಬೋದು. ಹಸಿಮೆಣಸಿನಕಾಯಿ ಹಾಕ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಫ್ರೈ ಆಗಿದೆ. ಈರುಳ್ಳಿ ಹಾಕೊಳ್ಳೋಣ. ಸಣ್ಣ ಹೆಚ್ಕೋಬೇಕು ಈರುಳ್ಳಿ. ಈರುಳ್ಳಿ ಚೆನ್ನಾಗಿ ಕೆಂಪಗಾಗತ್ತೆ ಅಂತ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ನೋಡಿ ಕೆಂಪಗಾಗಿದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಸ್ವಲ್ಪ ಹಾಕೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಆಲೂಗಡ್ಡೆ ಸಪ್ಪೆ ಇರೋದ್ರಿಂದ ಇದಕ್ಕೆ ಒಂಚೂರು ಜಾಸ್ತಿ ಹಾಕೊಳ್ಳೋಣ. ಈಗ ಫುಲ್ಲು ಮಿಕ್ಸ್ ಆಗಿದೆ, ಚೆನ್ನಾಗಿ ಬೆಂದೈತೆ. ಇವಾಗ ಆಲೂಗಡ್ಡೆ ಹಾಕೊಳ್ಳೋಣ. ಸೊ ಇದಕ್ಕೆ ಈಗ ಆಲೂಗಡ್ಡೆ ಹಾಕೊಂತ ಇದೀವಿ, ಸ್ಮ್ಯಾಶ್ ಮಾಡಿರೋದು. ಸ್ಟವ್ ಕಮ್ಮಿ ಮಾಡ್ಕೊಂಡು ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಫುಲ್ ರೆಡಿ ಆಯಿತು ಆಲೂಗಡ್ಡೆ ಪಲ್ಯ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಫೈನಲ್ ಟಚ್. ಈಗ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ಈಗ ಇದನ್ನ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಸರ್ವ್ ಮಾಡ್ಕೊಳ್ಳೋಣ. ಆಲೂಗಡ್ಡೆ ಪಲ್ಯ ರೆಡಿ ಆಗಿದೆ.